ಇನ್ನು ಹೆಕ್ಕಿದಷ್ಟು ಹೊರಬೀಳ್ತಾ ಇವೆ ಐಶ್ವರ್ಯ ಮತ್ತು ಧರ್ಮ ನೌಟಂಕಿ ಆಟಗಳು. ಈಗಾಗಲೇ ಐಶ್ವರ್ಯ ಮತ್ತು ಆಕೆಯ ಪತಿ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ನೋಡಿ, 9 ಕೋಟಿ ಜೊತೆ ಮತ್ತೆ 5 ಕೋಟಿ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಈಗ ಚಿನ್ನದ ವ್ಯಾಪಾರಿಯೊಬ್ರು ಸೋನು ಲಮಾಣಿ ಅಂತ ಹೇಳಿ ಅವರೀಗ ಈ ಆರೋಪವನ್ನ ಮಾಡ್ತಾ ಇದ್ದಾರೆ. ನನಗೂ DK ಸುರೇಶ್ ಅಂತ ಹೆಸರು ಹೇಳ್ಕೊಂಡು ಮೋಸ ಮಾಡಿದ್ದಾರೆ. DK ಸುರೇಶ್ ಅನ್ನೋ ರೀತಿ ನಟ ಧರ್ಮನೇ ನನ್ನ ಜೊತೆಗೂ ಕೂಡ ಮಾತಾಡಿದ್ದು ಅಂತ ಹೇಳ್ತಾರೆ. ಐಶ್ವರ್ಯ ಮತ್ತು ಆಕೆಯ ಪತಿ 5.5 ಕೋಟಿ ರೂಪಾಯಿಯಷ್ಟು ನನಗೆ ವಂಚನೆ ಮಾಡಿದ್ದಾರೆ ಅಂತ ಈಗ ಸೋನು ಲಮಾಣಿ ದೂರು ಕೊಡ್ತಾ ಇದ್ದಾರೆ. ಟಿವಿ9 ಜೊತೆಗೆ ಮಾತನಾಡಿದಂಥ ಚಿನ್ನದ ವ್ಯಾಪಾರಿ ಸೋನು ಲಮಾಣಿ ಹೇಳಿರುವಂಥ ಹೇಳಿಕೆ ಇದು. ಅಂದ್ರೆ ಈ ಐಶ್ವರ್ಯ ಇವರ ಟೀಮ್ ಏನಿದೆಯಲ್ಲ, ಐಶ್ವರ್ಯ, ಅದರಲ್ಲಿ ಧರ್ಮ, ಜೊತೆಗೆ ಆಕೆಯ ಪತಿ ಹರೀಶ್ ಗೌಡ, ಇವರೆಲ್ಲರೂ ಕೂಡ ಸೇರ್ಕೊಂಡು ಒಂದಷ್ಟು ವಂಚನೆಗಳನ್ನು ಮಾಡಿದ್ದಾರೆ ಒಂದಷ್ಟು ಜನರಿಗೆ ಅಂತ ಹೇಳಿ ಈಗಿರುವಂತಹ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ವರಾಹಿ ಜ್ಯುವೆಲರ್ಸ್ನ ವನಿತಾ ಅವರು ಆಲ್ರೆಡಿ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರು ಜೈಲಲ್ಲಿದ್ದಾರೆ. ಇನ್ನು ಸೋನು ಲಮಾಣಿ ಯಾರು ಅಂತ ಹೇಳಿ ನೋಡಿದ್ರೆ, ಈತ ಕೂಡ ಒಬ್ಬ ಕಾಂಗ್ರೆಸ್ ಮುಖಂಡ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕಾಂಗ್ರೆಸ್ ನಾಯಕರೊಂದಿಗೂ ಕೂಡ ಈತ ಸಂಪರ್ಕವನ್ನು ಹೊಂದಿದ್ದಾರೆ. ಭಾರತ್ ಜೋಡೋ ಪಾದಯಾತ್ರೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಂಥವ್ರು. ಉಸ್ತುವಾರಿಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ರು. ಸೋನು ಲಮಾಣಿ ಅಂತೇಳಿ ಕೆಲಸದಲ್ಲಿ ಉದ್ಯಮಿಯವರು. ರಾಹುಲ್ ಗಾಂಧಿ ಜೊತೆಗೆ ಹೆಜ್ಜೆ ಹಾಕ್ತಾ ಇರುವಂತಹ ಫೋಟೋಗಳು ಕೂಡ ಇವೆ. ಐಶ್ವರ್ಯ ಸೋನು ರಾಜಿ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಪ್ರಯತ್ನ ಪಟ್ಟಿದ್ದಾರೆ ಅನ್ನುವಂಥದ್ದು ಇಲ್ಲಿರುವಂತಹ ಅನುಮಾನಗಳು. ಅಂದರೆ ಇದು ಬರೀ ಮೇಲ್ನೋಟಕ್ಕೆ ವನಿತಾ ವರ್ಸಸ್ ಐಶ್ವರ್ಯ ಅಲ್ಲ ಇದು, ಅಥವಾ ವನಿತಾ ವರ್ಸಸ್ ಐಶ್ವರ್ಯ ಟೀಮ್ ಧರ್ಮ ಮತ್ತು ಹರೀಶ್ ಇದು ಮಾತ್ರ ಅಲ್ಲ. ಐಶ್ವರ್ಯ ಜೊತೆ ಇನ್ನಷ್ಟು ಜನ ಶಾಮೀಲಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇಲ್ಲಿ ಮಾಹಿತಿ ಬರ್ತಾ ಇದೆ. ಹಾಗೆ ಐಶ್ವರ್ಯ ಇನ್ನಷ್ಟು ಜನರಿಗೆ ವಂಚನೆ ಮಾಡಿದಾಳೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ ಒಬ್ಬೊಬ್ಬರಾಗೆ ಹೊರಗಡೆ ಬಂದು ದೂರು ಕೊಡ್ತಾ ಇದ್ದಾರೆ. ಈಗ ಸೋನು ಲಮಾಣಿ ಕೂಡ ಒಬ್ರು ಅದರಲ್ಲಿ. ಮತ್ತೆ ನಾನು DK ಸುರೇಶ್ ತಂಗಿ ಅಂತಂದು ಹೇಳಿ ಇದು ಮಾಡಿರೋದು, ಮತ್ತೆ ಬೋನ್ಸರ್ನ ಕರ್ಕೊಂಬರೋದು ನೋಡಿದ್ರೆ ಒಂದು ಒಳ್ಳೆ ಉದ್ಯಮಿ ಇದ್ದಾರೆ ಅಂತ ನಾನು ನಂಬಿದ್ದೆ ಸರ್. ನನಗೂ ಮಾತಾಡಿರೋಂತ ಕಾಲ್ ರೆಕಾರ್ಡ್ ಇದೆ. DK ಸುರೇಶ್ ಅವರು ವಾಯ್ಸ್ ತರಾನೇ ಮಾತಾಡಿದಂತವ್ರು ಧರ್ಮೇಂದ್ರ ನಟ ಅವರು. ನನ್ನ ಹತ್ರ ಕಾಲ್ ರೆಕಾರ್ಡ್ ಇದೆ, ನನ್ನ ಹತ್ರ ಎಲ್ಲ ಇದೆ. ಮೊನ್ನೆನೂ ಫೋನ್ ಮಾಡಿದ್ರು 20 ಡೇಸ್ ಕೆಳಗಡೆ. ಫೋನ್ ಮಾಡಿ ನಾನು ಏನಿದೆ ನಿಮಗೆ ಅಮೌಂಟ್ ಇದು ಮಾಡ್ಕೊಡ್ತೀನಿ, ನೀವು ಮೀಡಿಯಾಕ್ಕೆ ಹೋಗ್ಬೇಡಿ, ಎಲ್ಲಿ ಹೋಗ್ಬೇಡಿ, ನನ್ನ ಮರ್ಯಾದೆ ಪ್ರಶ್ನೆ ಅಂತಂದು ಇದು ಮಾಡಿದ್ರು. ಮತ್ತೆ ನಾನು DK ಸುರೇಶ್ ತಂಗಿ ಅಂತಂದು ಹೇಳಿ ಇದು ಮಾಡಿರೋದು, ಮತ್ತೆ ಬೋನ್ಸರ್ನ ಕರ್ಕೊಂಬರೋದು ನೋಡಿದ್ರೆ ಒಂದು ಒಳ್ಳೆ ಉದ್ಯಮಿ ಇದ್ದಾರೆ ಅಂತ ನಾನು ನಂಬಿದ್ದೆ ಸರ್. ನನಗೂ ಮಾತಾಡಿರೋಂತ ಕಾಲ್ ರೆಕಾರ್ಡ್ ಇದೆ. DK ಸುರೇಶ್ ಅವರು ವಾಯ್ಸ್ ತರಾನೇ ಮಾತಾಡಿದಂತವ್ರು ಧರ್ಮೇಂದ್ರ ನಟ ಅವರು. ನನ್ನ ಹತ್ರ ಕಾಲ್ ರೆಕಾರ್ಡ್ ಇದೆ, ನನ್ನ ಹತ್ರ ಎಲ್ಲ ಇದೆ. ಮೊನ್ನೆನೂ ಫೋನ್ ಮಾಡಿದ್ರು 20 ಡೇಸ್ ಕೆಳಗಡೆ. ಫೋನ್ ಮಾಡಿ ನಾನು ಏನಿದೆ ನಿಮಗೆ ಅಮೌಂಟ್ ಇದು ಮಾಡ್ಕೊಡ್ತೀನಿ, ನೀವು ಮೀಡಿಯಾಕ್ಕೆ ಹೋಗ್ಬೇಡಿ, ಎಲ್ಲಿ ಹೋಗ್ಬೇಡಿ, ನನ್ನ ಮರ್ಯಾದೆ ಪ್ರಶ್ನೆ ಅಂತಂದು ಇದು ಮಾಡಿದ್ರು.